ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಡಾಕ್ಟರ್ ನಾಗರಾಜ್ ನಕ್ಷತ್ರರು ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ತುಳುಕೂಟ ಖಜಾಂಚಿ ಆಗಿರುವಂಥ ಪ್ರಶಾಂತ್ ಆಚಾರ್ಯ ಕಲ್ಲಡ್ಕವರಿದ್ದಾರೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಾರ್ಕೂರು ಮಠದ ಪೀಠಾಧಿಪತಿಗಳಾಗಿರುವಂಥ ವಿಶ್ವ ಸಂತೋಷ್ ಭಾರತಿ ಶ್ರೀಗಳು ನಮ್ಮ ಜೊತೆಲಿದ್ದಾರೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಏನು ಹೇಳ್ತೀರಿ? ಕಾಂತಾರ ಸಿನಿಮಾ ನೋಡಿದ್ರಾ? ಹೇಗಿದೆ ಫಸ್ಟ್ ರಿಯಾಕ್ಷನ್? ಇದ್ರ ಜೊತೆಗೆ ಈ ಬೀದಿ ರಂಪಾಟ ಆಗ್ತಾ ಇದೆಯಲ್ವಾ, ಏನು ಹೇಳ್ತೀರಿ? ಸಿನಿಮಾವನ್ನು ನಾವು ನೋಡಲಿಲ್ಲ. ನಾವು ಸಿನಿಮಾ ನೋಡಬೇಕಾದ್ರೆ ಅದು ಟಿ ವಿನಲ್ಲಿ ಬರಬೇಕು, ನಾವು ಟಾಕೀಸಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಂತೂ ಅದ್ರ ಬಗ್ಗೆ ಕೆಲವೆಲ್ಲ ಕೇಳ್ಪಟ್ಟಿದ್ದೇವೆ. ಆಮೇಲೆ ಈ ಮೊಬೈಲ್ನೆಲ್ಲ ಬರ್ತದಲ್ಲ ಸ್ವಲ್ಪ, ಅದನ್ನು ನೋಡಿದ್ದೇವೆ. ಈಗ ಒಂದು ಯಾಕೆ ಇದರಲ್ಲಿ ಒಂದು ಈ ಥರದ ಆಕ್ಷೇಪಗಳು ಬರ್ತಾ ಇದ್ದಾವೆ ಅಂತಂದರೆ, ತುಳುನಾಡಿನ ದೈವ ಈ ಅಣಿಕಟ್ಟು ಅಂತ ಹೇಳ್ತೇವೆ, ಅಂದರೆ ತೆಂಗಿನ ಗರಿಯನ್ನು ಕಟ್ಟಿಕೊಂಡು ಮಾಡುವಂಥದ್ದು ದೈವ ಪರಂಪರೆಯಲ್ಲಿ ಬರುವಂಥ ಅದೊಂದು ಭೂಷಣವಾದಂಥ ಒಂದು ಡ್ರೆಸ್. ಅದನ್ನು ಇನ್ನೆಲ್ಲೂ ಬಳಸಲಿಕ್ಕಿಲ್ಲ. ಆಮೇಲೆ ಕೆಂಪು ಬಟ್ಟೆ ಇದೆಯಲ್ಲ, ಅದಕ್ಕೂ ಸಹ ಅದಕ್ಕೆ ಆದಂಥ ಒಂದು ಮಡಿ ಬಟ್ಟೆ ಅಂತ ಕರೀತಾರೆ, ದೈವದ ಬಟ್ಟೆ ಅಂತ. ಆ ಗಗ್ರ ಅಂತ ಗೆಜ್ಜೆ ತೋರಿಸ್ತಾರಲ್ಲ, ಅದನ್ನು ಬೇರೆಯವರು ಧರಿಸಲಿಕ್ಕೆ ಇಲ್ಲ. ಇದೆಲ್ಲ ಒಂದು ತುಳುನಾಡಿನ ಕಟ್ಟುನಿಟ್ಟುಗಳು. ಇದು ಒಂದು ಭಾಗ ಇರಲಿ. ಆದರೆ ದೈವದ ಹೆಸರಲ್ಲಿ ಗಗ್ಗರವನ್ನು ಹಾಕ್ಕೊಂಡಾಗಲಿ ಹೊರಗಡೆ ಬಂದದ್ದು ಕಂಡಿಲ್ಲ ನಮಗೆ. ಆದರೆ ಈ ಫಿಲ್ಮ್ನಲ್ಲಿ ಮಾಡಬಾರ್ದು, ದುಡ್ಡು ಮಾಡಬಾರ್ದು, ದೈವದ ಹೆಸರಲ್ಲಿ ದುಡ್ಡು ಮಾಡಿದರೆ ಅವ್ರನ್ನ ಕೊಲ್ತೇನೆ ಮಾಡ್ತೇನೆ, ಇದೆಲ್ಲೋ ಮ್ಯಾಚ್ ಫಿಕ್ಸಿಂಗ್ ಅಂತ ನಂಗೆ ಅನ್ಸೋದು. ನಾಲ್ಗೆ ಬರ್ತಾ ಇದೆ. ಯಾಕೆಂತಂದರೆ ಒಂದು ದೈವ ಹೇಳೋದಿಲ್ಲ, ದೇವರು ದುಡ್ಡು ಅವನು ಅನುಗ್ರಹ ಮಾಡಿದ್ರೇ ಅಲ್ವಾ ಸಿಕ್ಕೋದು. ನಿಜ. ಅವನು ಸೇವೆ ಮಾಡಿದವರು ಯಾರು ಬೇಕಾದ್ರೂ ದುಡ್ಡು ಮಾಡ್ಬೋದಲ್ಲ. ಹೌದು. ಆ ದುಡ್ಡನ್ನು ತಗೊಳ್ಳೋದು, ನಾಶ ಮಾಡೋದು ಅಥವಾ ಬಡತನ ಕೊಡೋದು ಎಲ್ಲ ಅವನ ಹತ್ರವೇ ಇರೋದು. ಶ್ರೀಮಂತಿಕೆ ಕೊಡೋದಾದ್ರೂ ಅವನು ಈಗ ಹೆಸರು ಕೊಟ್ಟಿದ್ದು ಯಾರು? ಹಾಗಿದ್ರೆ ಹೆಸರು ಕೊಟ್ಟಿದೆ ಅಂತಂದರೆ ಕರ್ನಾಟಕಕ್ಕೆ, ಅದು ತುಳುನಾಡಿಗೆ. ಇವತ್ತು ನೀವು ಹೇಳಿದ್ರಲ್ಲ, ಈಗ ಎಷ್ಟೋ ದೇಶದಲ್ಲಿ ನಡೀತಾ ಇದೆ ಅಂತನ್ನುವಾಗ ಪ್ರಪಂಚದಾದ್ಯಂತ ತುಳುನಾಡಿನ ದೈವಗಳ ಹೆಸರು ಹೋಯ್ತು ಅಂದರೆ ಇವರ ಶ್ರಮ ಇರ್ಬೋದು, ಆದರೆ ಕೃಪೆ ಯಾರದ್ದು? ಹೌದು, ಅದು ಯೋಚನೆ ಮಾಡಬೇಕು. ದೈವದೇ ಕೃಪೆ ಅಲ್ಲ. ಹೌದು. ಒಂದು ಹುಲ್ಲು ಕಡ್ಡಿಯೂ ಸಹ ದೈವದ ಇಚ್ಛೆ ಇಲ್ಲದೆ, ದೇವರ ಇಚ್ಛೆ ಇಲ್ಲದೆ ಏನೂ ಅಲ್ಲಾಡೋದಿಲ್ಲ ಅಂಥೇಳಿ ನಮ್ಮ ಶಾಸ್ತ್ರ ಹೇಳ್ತದೆ, ನಂಬ್ಕೊಂಡು ಬಂದಿದೆ. ಹಾಗಿದ್ದ ಮೇಲೆ ನಡೆದದ್ದು ಯಶಸ್ಸು ಆಗಿದೆ ಅಂತಂದ್ರೆ ದೈವದ ಆಶೀರ್ವಾದ ಇದೆ ಅಂತಲೇ ಅರ್ಥ. ಈಗ ಇದನ್ನೆಲ್ಲ ಒಂದಿಷ್ಟು ದೈವನ ಅರ್ಥಕರದ್ದು ಕೆಲವರದ್ದು ಒಂದು ಅಸೋಸಿಯೇಷನ್ ಇದೆ, ಆಯಿತಾ? ಅದರೊಳಗೆ ಎಲ್ಲರದ್ದು ಒಂದು ಒಪಿನಿಯನ್ ಇಲ್ಲ. ನಿಜ, ಹೌದು. ಎಲ್ಲರನ್ನೂ ಒಂದೇ ತಗಡಿನಲ್ಲಿ ನಾವು ಗುರುತಿಸಿ ಬೆರಳು ತೋರಿಸಬಾರ್ದು. ಒಂದಿಷ್ಟು ಜನ ಇಲ್ಲ, ಅದು ಮಾಡ್ಬೋದು, ಸರಿ ಅಂತಿದೆ. ನಾವು ದೈವ ಪರಂಪರೆಯ ಸಂಸ್ಥಾನದ ಪೀಠಾಧಿಪತಿಗಳಾಗಿ ಬಾರ್ಕೂರು ಕ್ಷೇತ್ರ ಅನ್ನುವಂಥದ್ದು ಇದೆಯಲ್ಲ, ದೈವ ಪರಂಪರೆ ಮೂಲ ಹುಟ್ಟಿದ್ದೇ ಅಲ್ಲಿ ಕ್ರಿಸ್ತಶಕ 76ರಲ್ಲಿ. ಅಂದರೆ ಭೂತಾಳ ಪಾಂಡ್ಯ ಅಂತ ಅರಸ ಇದ್ದ, ದೈವ ಪರಂಪರೆಯನ್ನು ಹುಟ್ಟಾಕಿದ್ದೇ ಆ ರಾಜ ಅಳುಪರು ಅಂತ. ಆಮೇಲೆ ಅಲ್ಲಿಂದ 2000 ವರ್ಷಗಳ ಇತಿಹಾಸದಲ್ಲಿ ಬಂದಿದೆ. ಇದನ್ನಾಗೆ ನಾನು ಹೇಳ್ತಾ ಇರೋದು, ದೈವ ಪರಂಪರೆಯನ್ನು ಟೀಸ್ ಮಾಡೋದಾಗಲಿ, ವೇದಿಕೆಗಳ ಮೇಲೆ ಎಲ್ಲ ನರ್ತನ ಮಾಡೋದಾಗಲಿ, ಕಿರ್ಚಾಡೋದಾಗಲಿ, ಇವೆಲ್ಲ ಅಸಂಬದ್ಧ. ಇದನ್ನು ಮಾಡಬಾರ್ದು. ಈಗ ಅಲ್ಲಿ ತೋರಿಸ್ತಾ ಇದ್ದೇವಲ್ಲ, ಇದು ಕೇವಲ ತುಳುನಾಡಿಗೆ ಅಥವಾ ದೈವಗಳಿಗೆ ಸೀಮಿತವಾಗಿಲ್ಲ. ನಮ್ಮಲ್ಲಿ ದಸರಾ ಬಂದುಬಿಟ್ರೆ ಚಾಮುಂಡೇಶ್ವರಿ ವೇಷ ಹಾಕ್ಕೊಂಡು ಎಷ್ಟು ಜನ ರಸ್ತೆನಲ್ಲಿ ಓಡಾಡೋದಿಲ್ಲ ಹೇಳಿ? ಹೌದು, ನಿಜ. ಎಲ್ಲೆಲ್ಲೋ ಅಡ್ಡಾಡ್ತಿರ್ತವೆ, ಯಾವುದಾದ್ರು ಅಂಗಡಿ ಮುಂದೆಲ್ಲ ನಿಂತಿರ್ತಾರೆ ವೇಷ ಹಾಕ್ಕೊಂಡು. ಅದಲ್ಲ, ಶಿವರಾತ್ರಿ ಬಂದರೆ ಈಗ ರಸ್ತೆಯಲ್ಲೆಲ್ಲ ಶಿವನ್ನ ಎಷ್ಟು ನೋಡ್ತೀರಿ ನೀವು? ಪ್ರಯಾಗದಲ್ಲೇ ಎಷ್ಟು ಶಿವನ್ ನೋಡಿದ್ವಿ ನಾವು. ಹೌದು. ವಿಚಿತ್ರ ಅನಿಸ್ತದೆ. ನಮ್ಮ ಸನಾತನ ಧರ್ಮದಲ್ಲಿ ಹಿಡ್ತವೇ ಇಲ್ಲ. ಅದೇ ಬೇರೆ ಧರ್ಮದಲ್ಲಾದ್ರೆ ಅಂಥದ್ದು ಮಾಡಿಬಿಟ್ರೆ ಅಲ್ಲೇ ಚಚ್ಚಿಬಿಡ್ತಾರೆ. ಆದರೆ ನಮ್ಮಲ್ಲಿ ಆ ಹಿಡ್ತಾ ಇಲ್ಲದೆ ಇದ್ರಿಂದ ಈ ಥರ ನಡೆದು ಹೋಗ್ತದೆ. ಇನ್ನು ಒಂದು ಫಿಲ್ಮ್ ಮಾಡಬಾರ್ದು, ಮತ್ತೊಂದು ಮಾಡಬಾರ್ದು, ಅದು ಒಂದು ಏನು ಹೇಳ್ತೇವಲ್ಲ, ಪ್ರಬುದ್ಧತೆ ಇಲ್ಲದೇ ಇರುವಂಥದ್ದಲ್ಲ, ಅಸಂಬದ್ಧ ಅಂತ ಹೇಳ್ಬೋದು. ಯಾಕೆಂತಂದರೆ ಶ್ರೀನಿವಾಸನ ಬಗ್ಗೆ ರಾಜ್ಕುಮಾರ್ ಅವರು ಮಾಡಿದ್ದಾರೆ ಇಲ್ಲ? ಹೌದು, ಮಾಡಿದ್ದಾರೆ. ರಾಜ್ಕುಮಾರ್ನ ಶ್ರೀನಿವಾಸ ಕಲ್ಯಾಣ ಮಾಡಿದಾಗ ಇದು ಫಿಲ್ಮ್ ನೋಡಲಿಕ್ಕೆಲ್ಲ ಶ್ರೀನಿವಾಸನ ವೇಷ ಹಾಕ್ಕೊಂಡು ಹೋಗಿದ್ದಾರೆ ಇಲ್ಲ? ಮತ್ತು ಯಾಕೆ ಈ ಅಸಂಬದ್ಧಗಳು ನಡೀತವೆ? ಮಾಡಬಾರ್ದು ಅಂತ ಯಾಕೆ ಇರ್ತದೆ? ಗಣಪತಿ ಫಿಲ್ಮ್ ನಡೆದಿಲ್ವಾ? ನಡೆದಿದೆ. ಒಂದೇ ವಿಚಾರ ಹೇಳ್ತೇನೆ ನಾನು ನಿಮಗೆ. ರಾಮಾಯಣ ಬಂತು 80ರ ದಶಕದಲ್ಲಿ, ರಾಮಾನಂದ ಸಾಗರ್ ಮಾಡಿದ್ರಲ್ಲ, ಅರುಣ್ ಗೋವಿಲ್ ರಾಮನಾಗಿದ್ದ. ಆ ರಾಮಾಯಣ ಬಂದದ್ದು ನೋಡಿ ನಮ್ಮ ಭಾವುಕರಾದಂಥ ಜನ ಎಲ್ಲಿ ಅರುಣ್ ಗೋವಿಲ್ ಹೋದರೂ ಕೂಡ ಅವ್ರಿಗೆ ಪೂಜೆ ಮಾಡ್ತಿದ್ರು, ಪಾದ ಪೂಜೆ ಮಾಡಿದ್ದಾರೆ. ಹೌದು. ರಾಮ ಅಂತ ಒಬ್ಬ ನಟನಾಗಿದ್ದರೂ ಕೂಡ ಪಾದಪೂಜೆ ಮಾಡಿದ್ದಾರೆ ಅಂದರೆ ಅದು ಅವರವರ ಭಾವುಕತೆ. ಹಾಗಂತೇಳಿ ಟಿ ವಿನಲ್ಲಿ ಹೋಗಿ ಅದನ್ನು ನಿಲ್ಲಿಸಿ ಅಂತ ಯಾರೂ ಆಗಿನ ಕಾಲದವ್ರು ಹೋಗಲಿಲ್ಲ. ಹೌದಾ? ರಾಮನ ಬಗ್ಗೆ ಮಾಡಬಾರ್ದಾ? ಸೀತೆ ಬಗ್ಗೆ ಮಾಡಬಾರ್ದಾ? ಕೃಷ್ಣನ ಬಗ್ಗೆ ಮಾಡಬಾರ್ದಾ? ದೇವರ ಬಗ್ಗೆನೇ ಮಾಡಿದ್ದಾವೆ ಅಂತಂದಾಗ ದೇವರ ಬಂಟರುಗಳು ದೈವಗಳು.
ಹಾಗಿದ್ಮೇಲೆ ದೈವಗಳದ್ದು ಮಾಡ್ಬೋದಲ್ಲ. ಮಾಡ್ಬೋದು. ಹೌದು ಹೌದು. ಹಾಗಾದರೆ